ವೆಲ್ಕಮ್ ಬ್ಯಾಕ್ ಟು ಲಿತಿಕ್ಷಾ ವ್ಲಾಗ್ಸ್. ಇವತ್ತು ಏನು ವಿಶೇಷ ಅಂದರೆ ನಮ್ಮದು ವೆಡ್ಡಿಂಗ್ ಆ್ಯನಿವರ್ಸರಿ ಇದೆ. ವೆಡ್ಡಿಂಗ್ ಆ್ಯನಿವರ್ಸರಿ ಇರೋದ್ರಿಂದ ಬೇಗ ಬೇಗ ಪೂಜೆ ಎಲ್ಲ ಆಯಿತು, ದೇವಸ್ಥಾನಕ್ಕೆಲ್ಲ ಹೋಗಿ ಬರಬೇಕು. ಇವತ್ತಿಂದು ಸಣ್ಣ ವ್ಲಾಗ್ ಮಾಡಿದ್ದೀನಿ, ಇಷ್ಟ ಆದರೆ ಲೈಕ್ ಮಾಡಿ. ನಮ್ಮ ಹಸ್ಬೆಂಡ್ಗೆ ಆ್ಯನಿವರ್ಸರಿಗೆ ಶರ್ಟ್ ಪರ್ಚೇಸ್ ಮಾಡಿದ್ದೆ ನಾನು. ಬೀಮ್ ನಮಾಜೆ ದಿನ ನಾನು ಪೂಜೆ ಮಾಡಬೇಕಾಗಿತ್ತು. ನಮ್ಮ ಹಸ್ಬೆಂಡ್ ಇರಲಿಲ್ಲ, ಕೆಲಸದ ಮೇಲೆ ಹೊರಗಡೆ ಹೋಗಿದ್ರು. ಹೇಗಿದ್ರು ಆ್ಯನಿವರ್ಸರಿ ಹತ್ರನೇ ಇತ್ತಲ್ವ, ಒಟ್ಟಿಗೆ ಪೂಜೆ ಮಾಡೋಣ ಅಂದ್ಕೊಂಡು ಸುಮ್ಮನೆ ಆದೆ. ಇವತ್ತು ಆ್ಯನಿವರ್ಸರಿ ಇರೋದ್ರಿಂದ ಇವತ್ತು ಕಾಲು ಪೂಜೆ ಮಾಡಿ ಆಶೀರ್ವಾದ ತಗೋತಾ ಇದ್ದೀನಿ. ಪೂಜೆ ಎಲ್ಲ ಆಯಿತು, ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಇಲ್ಲೇ ನಾಗರಬಾವಿ ಹತ್ರ ಇರೋ ಅನ್ನಪೂರ್ಣೇಶ್ವರಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ದೇವಸ್ಥಾನದ ಹತ್ರ ಇವಾಗ ಬಂದ್ವಿ. ಇದೇ ದೇವಸ್ಥಾನ. ಈಗ ಗಾಡಿ ಪಾರ್ಕಿಂಗ್ ಮಾಡಿ ಒಳಗಡೆ ಹೋಗಬೇಕು. ಆನೆ ಚೆನ್ನಾಗಿದ್ಯಾ? ಬಾ. ದೇವಸ್ಥಾನದ ಒಳಗಡೆ ಬರ್ತಿದ್ದ ಹಾಗೆ ಮೊದಲು ಗಣಪತಿ ದರ್ಶನ ಆಗುತ್ತೆ. ಗಣಪತಿ ದರ್ಶನ ತಗೊಂಡು ಲೆಫ್ಟಲ್ಲೇ ಶಿವನ ದೇವಸ್ಥಾನ ಇದೆ. ಶಿವನ ದರ್ಶನ ತಗೊಂಡು ಹಾಗೆ ದೇವಸ್ಥಾನ ಸುತ್ತ ಪ್ರದಕ್ಷಿಣೆ ಮಾಡ್ಕೊಂಡು ಬಂದರೆ ಬಲಗಡೆನೇ ಅನ್ನಪೂರ್ಣೇಶ್ವರಿ ಅಮ್ಮನವ್ರ ದೇವಸ್ಥಾನ ಇದೆ. ಅಲ್ಲಿ ಕೂಡ ದರ್ಶನ ಚೆನ್ನಾಗಾಯಿತು. ಅಪ್ಪ ದೇವ್ರಿಗೆ ನಮಸ್ಕಾರ ಮಾಡ್ತಾ ಇರೋದನ್ನ ನೋಡಿ ಅವಳು ಕೂಡ ಅದೇ ಥರ ನಮಸ್ಕಾರ ಮಾಡ್ತಾ ಇದ್ದಾಳೆ. ಸ್ವಲ್ಪ ಹೊತ್ತು ಕೂತ್ಕೊಂಡು ಆಮೇಲೆ ದೇವಸ್ಥಾನದಿಂದ ಹೊರಟ್ವಿ. ಇವತ್ತು ದೇವಸ್ಥಾನಕ್ಕೆ ಬಂದು ತುಂಬಾ ಖುಷಿ ಆಯಿತು. ಯಾಕಂದರೆ ದೇವ್ರ ದರ್ಶನ ತುಂಬ ಚೆನ್ನಾಗಾಯಿತು. ನನಗಂತೂ ತುಂಬ ಖುಷಿ ಆಯಿತು. ದೇವಸ್ಥಾನ ತುಂಬಾ ಚೆನ್ನಾಗಿದೆ, ನೀವು ವಿಸಿಟ್ ಮಾಡಿ. ದೇವಸ್ಥಾನದಿಂದ ಹೋಗ್ತಾ ಅಮ್ಮು ಸ್ವೀಟ್ ಬೇಕು ಅಂತ ಕೇಳ್ತಾ ಇದ್ದು, ಇವಾಗ ಆ ಸ್ವೀಟ್ ತಗೊಳಕ್ಕೆ ಹೋಗ್ತಾ ಇದ್ವಿ. ಬಾಯಲ್ಲಿ ಈ ಕಡೆ ಬಾ, ಅಪ್ಪ ಕೊಡ್ಸುತ್ತೆ. 87 ಸರ್. ಬಾ. ಸ್ವೀಟ್ ತಗೊಂಡಾಯಿತು. ನಮ್ಮ ಮನೆಯವರು ಪಾನಿಪುರಿ ಕೊಡಿಸ್ತೀನಿ ಅಂತ ಕರ್ಕೊಂಡು ಹೋಗ್ತಾ ಇದ್ದಾರೆ. ಚೆನ್ನಾಗಿದ್ಯಾ? ಪಾನಿಪುರಿ ತಿಂದಾಯಿತು. ಇಲ್ಲಿಂದ ನಾವು ಮನೆಗೆ ಹೋಗ್ತಾ ಇದ್ದೀವಿ. ನಾವು ಮನೆಗೆ ಬಂದ್ವಿ. ನಾವು ಮನೆಗೆ ಬಂದಾದಮೇಲೆ ನಮ್ಮ ಹಸ್ಬೆಂಡ್ ಫ್ರೆಂಡ್ಸ್ ಬಂದಿದ್ದರು. ಇವತ್ತು ಆ್ಯನಿವರ್ಸರಿ ಇರೋದ್ರಿಂದ ಹಾಗೆ ಕೇಕ್ ತಗೊಂಬಂದರು. ನಾನು ನನ್ನ ಹಸ್ಬೆಂಡು ಕೇಕ್ ಕಟ್ ಮಾಡಿ ಆ್ಯನಿವರ್ಸರಿ ಸೆಲೆಬ್ರೇಷನ್ ಮಾಡ್ಕೊಂಡ್ವಿ.
ಇದು ಇವತ್ತಿನ ನಮ್ಮ ಆ್ಯನಿವರ್ಸರಿ ವ್ಲಾಗ್ ಆಗಿತ್ತು. ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹೆಚ್ಚಿನ ವಿಡಿಯೋಗಾಗಿ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದೊಂದಿಗೆ ಸಿಗ್ತೇನೆ. ಬಾಯ್.